ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಈ ತರಗತಿಯಲ್ಲಿ ನಾವು ಬಣ್ಣದ ಹರಡುವಿಕೆಯಿಂದ ವಿಸರಣೆ ಕ್ರಿಯೆಯ ಪ್ರಯೋಗವನ್ನು ಕಲಿತಾ ಹೋಗ್ತೀವಿ. ಹಾಗಾದ್ರೆ ಈ ವಿಸರಣೆ ಕ್ರಿಯೆ ಕಲಿಯಕ್ಕೆ ಅದಕ್ಕೂ ಮೊದಲನೇ ಜೀವಕೋಶ ಎಂದರೇನು ಅಂತ ತಿಳ್ಕೋಬೇಕಾಗತ್ತೆ. ಜೀವಕೋಶ ಎಂದರೆ ಜೀವಿಯಲ್ಲಿರುವಂತಹ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ಜೀವಕೋಶ ಅಂತ ಕರಿತೀವಿ. ಆ ಜೀವಕೋಶದಲ್ಲಿ 3 ಪ್ರಮುಖವಾದಂತಹ ಘಟಕಗಳು ಇದ್ದೇ ಇರ್ತವೆ. ಒಂದು ಕೋಶಪೊರೆ, ಎರಡನೇದು ಕೋಶ ದ್ರವ್ಯ, ಮೂರನೇದು ಕೋಶ ಕೇಂದ್ರ. ಹಾಗಾದ್ರೆ ಈ ಕೋಶಪೊರೆಯ ಮೂಲಕ ವಸ್ತುಗಳು ಜೀವಕೋಶದ ಒಳಗಡೆಗೆ ಮತ್ತು ಜೀವಕೋಶದಿಂದ ಹೊರಗಡೆಗೆ ಕೋಶಪೊರೆಯ ಮೂಲಕನೇ ನಿಯಂತ್ರಣ ಆಗ್ತಾ ಇದೆ. ಈ ಕೋಶಪೊರೆ ಏನ್ ಮಾಡ್ತಾ ಇದೆ, ಜೀವಕೋಶಕ್ಕೆ ಬೇಕಾದಂತಹ ವಸ್ತುಗಳನ್ನ ತನ್ನ ಮೂಲಕ ಬಿಟ್ಟುಕೊಡುತ್ತೆ. ಹಾಗೆಯೇ ಜೀವಕೋಶದಲ್ಲಿ ಉತ್ಪತ್ತಿಯಾದಂತಹ ತ್ಯಾಜ್ಯ ವಸ್ತುಗಳನ್ನ ಕೋಶಪೊರೆಯು ತನ್ನ ಮೂಲಕ ಜೀವಕೋಶದ ಹೊರಗಡೆಗೆ ಕಳಿಸ್ಕೊಡುತ್ತೆ. ಹಾಗಾದ್ರೆ ಕೋಶಪೊರೆ ಈ ಅನಿಲದ ಕಣಗಳು ಅಥವಾ ವಸ್ತುವಿನ ಕಣಗಳನ್ನ ನಿಯಂತ್ರಣ ಮಾಡುವಂತದ್ದು 2 ಕ್ರಿಯೆಗಳ ಮೂಲಕ ನಡೆಯುತ್ತೆ. ಒಂದನ್ನ ವಿಸರಣೆ ಕ್ರಿಯೆ ಅಂತ ಕರಿತೀವಿ, ಮತ್ತೊಂದು ಅಭಿಸರಣೆ ಕ್ರಿಯೆ. ನಾವು ಈ ವಿಡಿಯೋದಲ್ಲಿ ಕಲಿತಾ ಇರೋದೇನಪ್ಪಾ ಅಂದ್ರೆ ವಿಸರಣೆ ಕ್ರಿಯೆಯ ಮೂಲಕ ವಸ್ತುಗಳು ಹೇಗೆ ಚಲಿಸ್ತವೆ, ಕೋಶಪೊರೆಯ ಮೂಲಕ ಕೋಶದ ಒಳಗಡೆ ಹೇಗೆ ಹೋಗ್ತವೆ ಅನ್ನೋದನ್ನ ಕಲಿತಾ ಹೋಗ್ತೀವಿ. ಹಾಗಾದ್ರೆ ಈ ಪ್ರಯೋಗಕ್ಕೆ ನಮಗೆ ಬೇಕಾದಂತಹ ವಸ್ತುಗಳು ಅಂದ್ರೆ ಈ ವಿಸರಣೆ ಕಲಿಕೆಯ ಬಗ್ಗೆ ಬೇಕಾದಂತಹ ವಸ್ತುಗಳು ಅಂತಂದ್ರೆ ಮೊದಲಿಗೆ ಒಂದು ಬೀಕರ್ ಬೇಕು. ಇದು 100 ml ಬೀಕರ್ ಆದ್ರೂ ಆಗಿರ್ಬೋದು, 250 ml ಬೀಕರ್ ಆದ್ರೂ ಆಗಿರ್ಬೋದು. ಒಂದು ರಾಸಾಯನಿಕ ವಸ್ತು ಬೇಕು, ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಹೇಳ್ತೀವಿ. ಅದರ ಹರಳುಗಳು ಇದಾವೆ, ತಗೋಬೇಕು. ಮತ್ತೊಂದು ಸ್ಪ್ಯಾಚುಲಾ ಬೇಕು, ಪೊಟ್ಯಾಸಿಯಂ ಪರ್ಮಾಂಗನೇಟ್ ತೆಗೆದುಕೊಳ್ಳಕ್ಕೆ, ಮತ್ತು ನೀರ್ ಬೇಕು. ಹಾಗಾದ್ರೆ ಪ್ರಯೋಗವನ್ನ ನೋಡೋಣ. ಈಗ ಮೊದಲಿಗೆ ಬೀಕರ್ನ 3/4 ಭಾಗದಷ್ಟು ನೀರನ್ನ ತೆಗೆದುಕೊಳ್ಳಬೇಕು. ನೀರನ್ನ ಹಾಕ್ತಾ ಇದ್ದೀನಿ. 3/4 ಭಾಗದಷ್ಟು ನೀರನ್ನ ತೆಗೆದುಕೊಂಡ ನಂತರ ನಾವು ಪೊಟ್ಯಾಸಿಯಂ ಪರ್ಮಾಂಗನೇಟ್ ನ ಹರಳುಗಳನ್ನ ತಗೋಬೇಕಾಗತ್ತೆ. ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ, ಪೊಟ್ಯಾಸಿಯಂ ಪರ್ಮಾಂಗನೇಟ್ ನ ಹರಳುಗಳು ನೋಡ್ಲಿ ಅಂತ ಹಾಕ್ತಾ ಇದ್ದೀನಿ. ಇದು ಈ ತರ ಇರುತ್ತೆ ಪೊಟ್ಯಾಸಿಯಂ ಪರ್ಮಾಂಗನೇಟ್ ನ ಹರಳುಗಳು. ಈ ಪೊಟ್ಯಾಸಿಯಂ ಪರ್ಮಾಂಗನೇಟ್ ನ ಒಂದು 2-3 ಹರಳುಗಳನ್ನ ಮಾತ್ರ ತೆಗೆದುಕೊಳ್ಬೇಕು. ಹೆಚ್ಚಾಗಿ ಹಾಕಿದ್ರೆ ನಮ್ಗೆ ಬಣ್ಣದ ಹರಡುವಿಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಒಂದು 2 ಅಥವಾ 3 ಹರಳುಗಳನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ಪೊಟ್ಯಾಸಿಯಂ ಪರ್ಮಾಂಗನೇಟ್ ನ ಕಣಗಳು ಒಳಗಡೆಗೆ ಹೋಗಿದೆ. ಇಲ್ಲಿ ಗಮನಿಸಿ, ಪೊಟ್ಯಾಸಿಯಂ ಪರ್ಮಾಂಗನೇಟ್ ನ ಕಣಗಳು, ಬಣ್ಣದ ಕಣಗಳು ನಿಧಾನವಾಗಿ ಮೇಲೇರ್ತಾ ಇದೆ, ಗಮನಿಸಬಹುದು. ಇಲ್ಲಿ ಅಂದ್ರೆ ಅರ್ಥ ಏನಿಲ್ಲಿ, ಈ ಪೊಟ್ಯಾಸಿಯಂ ಪರ್ಮಾಂಗನೇಟ್ ನ ಕಣಗಳು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಈ ಹೆಚ್ಚಿನ ಪ್ರಮಾಣದಿಂದ ಕಡಿಮೆ ಪ್ರಮಾಣದ ಕಡೆಗೆ ಬಣ್ಣದ ಕಣಗಳು ಚಲಿಸ್ತಾ ಹೋಗ್ತವೆ. ಇಲ್ಲಿ ನೋಡ್ತಾ ಇದ್ದೀರಾ, ನಿಧಾನವಾಗಿ ಚಲಿಸ್ತಾ ಇದೆ ಬಣ್ಣದ ಕಣಗಳು. ಇಲ್ಲಿ ವೀಕ್ಷಿಸಿ, ಇಲ್ಲಿ ಕಣಗಳು ಚಲಿಸ್ತಾ ಇದೆ. ಇದೇ ರೀತಿಯಲ್ಲಿಯೇ ಜೀವಕೋಶಕ್ಕೂ ಸಹ ಕೋಶಪೊರೆಯ ಮೂಲಕ ವಸ್ತುವಿನ ಕಣಗಳು ಅಥವಾ ಅನಿಲದ ಕಣಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಚಲಿಸುತ್ತೆ. ಅಂದ್ರೆ ಆಕ್ಸಿಜನ್ ಈಗ ಜೀವಕೋಶದ ಹೊರಗಡೆ ಹೆಚ್ಚಿನ ಪ್ರಮಾಣದಲ್ಲಿದೆ, ಜೀವಕೋಶದ ಒಳಗಡೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಬೇಕೀಗ. ಹಾಗಾದ್ರೆ ಆಕ್ಸಿಜನ್ ಕೋಶಪೊರೆಯ ಮೂಲಕ ಕೋಶದ ಹೊರಗಡೆಯಿಂದ ಕೋಶದ ಒಳಗಡೆಗೆ ಅಂದ್ರೆ ಹೆಚ್ಚಿನ ಪ್ರದೇಶದಿಂದ ಕಡಿಮೆ ಇರತಕ್ಕಂಥ ಕೋಶದ ಒಳಗಡೆಗೆ ಚಲಿಸ್ತಾ ಇದೆ ಕೋಶಪೊರೆಯ ಮೂಲಕ. ಇದನ್ನೇ ನಾವು ವಿಸರಣೆ ಅಂತ ಕರಿತೀವಿ. ಅಂದ್ರೆ ವಿಸರಣೆ ಅಂದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಸ್ತುವಿನ ಕಣಗಳು ಅಥವಾ ಅನಿಲದ ಕಣಗಳು ಹೆಚ್ಚಿನ ಪ್ರದೇಶದಿಂದ ಅಂದ್ರೆ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಚಲಿಸುವಂತಹ ಕ್ರಿಯೆಗೆ ನಾವು ವಿಸರಣೆ ಅಂತ ಕರಿತೀವಿ. ಮತ್ತೊಮ್ಮೆ ವೀಕ್ಷಿಸಿ, ಇಲ್ಲಿ ಬಣ್ಣದ ಕಣಗಳು ನಿಧಾನಕ್ಕೆ ಏರ್ತಾ ಇದೆ, ಇಲ್ಲಿ ಮೇಲ್ಗಡೆಗೆ ಚಲಿಸ್ತಾ ಇದೆ, ಗಮನಿಸಬಹುದು. ಇಲ್ಲಿ ಮತ್ತೊಮ್ಮೆ ಇದನ್ನ ನೋಡಿ, ಇಲ್ಲಿ ಒಂದ್ ಸ್ವಲ್ಪ ನೋಡ್ತೀನಿ ನೋಡಿ, ಇಲ್ಲಿ ಬಣ್ಣದ ಹರಡುವಿಕೆಯನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ಪೊಟ್ಯಾಸಿಯಂ ಪರ್ಮಾಂಗನೇಟ್ ನ ಬಣ್ಣದ ಕಣಗಳು ನಿಧಾನವಾಗಿ ನೀರಿನ ತುಂಬಾ ಹರಡಿಕೊಳ್ತಾ ಇದೆ. ಅಂದ್ರೆ ಇಲ್ಲಿ ಬಣ್ಣದ ಕಣಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಚಲಿಸಿದೆ. ಇದೇ ರೀತಿಯಲ್ಲಿ ಅನಿಲದ ಕಣಗಳು ಅಥವಾ ವಸ್ತುವಿನ ಕಣಗಳು ಹೆಚ್ಚಾಗಿರುವಂತಹ ಪ್ರದೇಶದಿಂದ ಕಡಿಮೆ ಇರತಕ್ಕಂಥ ಪ್ರದೇಶಕ್ಕೆ ಅಂದ್ರೆ ಜೀವಕೋಶದ ಹೊರಗಡೆಯಿಂದ ಹೆಚ್ಚಾಗಿದೆ ಜೀವಕೋಶದ ಹೊರಗಡೆ ಅನಿಲದ ಕಣಗಳು, ಜೀವಕೋಶದ ಒಳಗಡೆಗೆ ಅನಿಲದ ಕಣಗಳು ಕಡಿಮೆ ಇದೆ ಅಂತ ಅನ್ಕೋಬಹುದು. ಹಾಗಾದ್ರೆ ಹೆಚ್ಚಾಗಿರುವಂತಹ ಪ್ರದೇಶದಿಂದ ಕಡಿಮೆ ಇರತಕ್ಕಂತಹ ಪ್ರದೇಶಕ್ಕೆ ಈ ವಸ್ತುವಿನ ಕಣಗಳು ಚಲಿಸ್ತವೆ. ಈ ಕ್ರಿಯೆಯನ್ನೇ ನಾವು ವಿಸರಣೆ ಅಂತ ಕರಿತೀವಿ. ಹಾಗಾದ್ರೆ ಈ ಪ್ರಯೋಗದಿಂದ ನಾವು ಏನ್ ಕಲಿಬಹುದಪ್ಪ ಅಂದ್ರೆ, ವಿಸರಣೆ ಕ್ರಿಯೆಯಲ್ಲಿ ನಡೆದಂತೆ ಅನಿಲದ ಕಣಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಚಲಿಸ್ತಾ ಇದೆ ಕೋಶಪೊರೆಯ ಮೂಲಕ. ಇದನ್ನೇ ವಿಸರಣೆ ಅಂತ ಕರಿತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.